दोषं हरितोपलाभम् प्रकाशयेतं विधि सर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनूमत्स्मरणात् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति सूरयः यथा विनिमयो यत्र त्रिसर्गो वृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य सर्वदोषौ व्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಪಂಚಮ ಸ್ಕಂಧದ 14ನೇ ಅಧ್ಯಾಯದಲ್ಲಿ ಇವತ್ತು ಏಳನೇ ಗದ್ಯ. ಯದಪಕ್ವ ಕಾಮಕರಂಡ ಏಷ ಆವಸಥಃ ತತ್ರ ರತೋ ದಂಶಮಶಕ ಸಮಮನುಜಾಪಶದೈಃ ಶಲಭ ಶಕುಂತ ತಸ್ಕರ ಮೂಷಿಕಾದಿಭಿಃ ಉಪರುಧ್ಯಮಾನ ಬಹಿಃಪ್ರಾಣಃ ಕ್ವಚಿತ್ ಪರಿವರ್ತಮಾನೋ ಅಸ್ಮಿನ್ನಧ್ವನಿ ಅವಿದ್ಯಾ ಕಾಮ ಕರ್ಮಭಿಃ ಉಪರಕ್ತ ಮನಸಾ ಅನುಪಪನ್ನಾರ್ಥಂ ನರಲೋಕಂ ಗಂಧರ್ವನಗರಂ ಉಪಪನ್ನಂ ಇತಿ ಮಿಥ್ಯಾದೃಷ್ಟಿಃ ಅನುಪಶ್ಯತಿ. ಸಂಸಾರದಲ್ಲಿ ಜೀವ ಯಾವ ರೀತಿ ಕಷ್ಟಗಳನ್ನ ಅನುಭವಿಸ್ತಾ ಯಾವ ಪರಿಸ್ಥಿತಿಯಲ್ಲಿ ಇರ್ತಾನೆ ಅನ್ನೋದನ್ನು ವರ್ಣನೆ ಮಾಡ್ತಾ ಮುಂದುವರಿಸ್ತಾ ಇದ್ದಾರೆ. ಇಲ್ಲೂ ಕೂಡ ಈ ಗೃಹಸ್ಥನಿಗೆ ಮನೆ ಅಂತಂದ್ರೆ ಅದು ಒಂದು ರೀತಿ ಬೀಜಗಳ ತುಂಬಿರ್ತಕ್ಕಂತಹ ಒಂದು ಕರಡಿಗೆ. ಅಪಕ್ವ ಕಾಮಕರಂಡ ಅದು ಹುರಿದ ಬೀಜಗಳು, ಹುರಿಯದೇ ಇರತಕ್ಕಂತಹ ಬೀಜಗಳು. ಅಪಕ್ವವಾದಂತಹ ಕಾಮಕರಂಡ ವಿಷಯಾಸಕ್ತಿ ಎಂಬಂತಹ ಬೀಜಗಳು, ವಿಷಯ ಪದಾರ್ಥಗಳ ಆಸಕ್ತಿ ಅನ್ನೋ ಬೀಜಗಳೇ ತುಂಬಿರ್ತಕ್ಕಂತಹ ಒಂದು ಕರಂಡ ಅಂದ್ರೆ ಒಂದು ಕರಡಿಗೆ. ಅಂಥ ಮನೆಯಲ್ಲಿ
ಅಭಿಮಾನವನ್ನ ಇಟ್ಕೊಂಡಿರ್ತಕ್ಕಂತಹ ಈ ಜೀವ ಆ ವಿಷಯಾಸಕ್ತಿ ಅನ್ನೋ ಬೀಜ ಯಾವಾಗ ಯಾವಾಗ ಮೊಳಕೆ ಹೊಡಿತದೋ ಆವಾಗೆಲ್ಲ ಕರ್ಮ ಮಾಡ್ತಾನೆ ಇರ್ತಾನೆ. ಆ ಮನೆ ಅನ್ನೋ ಒಂದು ತುಂಬಿದ ಕರಡಿಗೆಯಲ್ಲಿ ಅನೇಕ ಬೀಜಗಳಿದ್ದಾವೆ. ಅದರಲ್ಲಿ ಒಂದೊಂದೇ ಬೀಜಗಳು ಆವಾಗ ಮೊಳಕೆ ಹೊಡಿತಾ ಇರ್ತದೆ. ಅಂದ್ರೆ ಅನೇಕ ವಿಷಯ ಪದಾರ್ಥಗಳ ಆಸಕ್ತಿಯನ್ನ ಇಟ್ಟುಕೊಂಡಿದ್ದಾನೆ. ಯಾವಾಗ ಯಾವ ವಿಷಯ ಪದಾರ್ಥದ ಆಸಕ್ತಿಯನ್ನೋ ಬೀಜ ಮೊಳಕೆ ಹೊಡಿತದೋ ಆವಾಗೆಲ್ಲ ಕರ್ಮ ಮಾಡ್ತಾನೆ ಇರ್ತಾನೆ. ಆ ರೀತಿ ಕರ್ಮವನ್ನ ಮಾಡುವಾಗ ಅವನು ಎಷ್ಟೇ ಕರ್ಮಗಳನ್ನ ಮಾಡ್ತಾ ಇದ್ರೂ ಕೂಡ ಆ ಕರ್ಮಗಳು ಹೊರಗಿನಿಂದ ನಾಶ ಮಾಡುವಂತವ್ರು ಅದನ್ನ ಕಾಯ್ತಾನೇ ಇರ್ತಾರೆ. ಈಗ ಬೀಜಗಳು ಮೊಳಕೆ ಒಡೆದಾಗೆಲ್ಲ ಆ ಕಾಡು ನೊಣ, ಕಾಡು ಸೊಳ್ಳೆಗಳು ಮೊದಲಾದವುಗಳೆಲ್ಲ ಆವಾಗ ಆಕ್ರಮಣ ಮಾಡ್ತಾ ಇರ್ತವೆ. ಅದರಂತೆ ನೀಚರಾದಂತಹ ಮನುಷ್ಯರು, ಕಾಡು ನೊಣ, ಕಾಡು ಸೊಳ್ಳೆಗಳಂತೆ ನೀಚರಾದಂತಹ ಮನುಷ್ಯರು, ಅದರ ಜೊತೆಗೆ ಈ ಬೇರೆ ಬೇರೆ ಕಳ್ಳರು ಕೂಡ ಅಪಹಾರ ಮಾಡ್ತಾರೆ. ಇಲಿ, ಹೆಗ್ಗಣಗಳು ಇವೆಲ್ಲ ಹೊರಗಿನಿಂದ ಅದು ಮೊಳಕೆ ಒಡೆದ ತಕ್ಷಣದಲ್ಲಿ ಧನ ಧಾನ್ಯ ಮೊದಲಾದವುಗಳನ್ನೆಲ್ಲ ನಾಶ ಮಾಡ್ಲಿಕ್ಕೆ ಅಂತ ಕಾಯ್ತಾ ಇರ್ತವೆ. ಮೊಳಕೆ ಒಡೆದ ಕೂಡಲೇ ಅದನ್ನೆಲ್ಲ ತಿಂದು ನಾಶ ಮಾಡ್ತಾರೆ. ಕೆಲವರು ಕಳ್ಳರು, ಕೆಲವು ಹಕ್ಕಿಗಳು, ಕೆಲವು ಹೆಗ್ಗಣಗಳು, ಈ ರೀತಿ. ಆ ತರ ಇಲ್ಲಿಯೂ ಕೂಡ ಜೀವನಿಗೆ ಹೊರಗಿನ ಪ್ರಾಣದಂತೆ ಇರ್ತಕ್ಕಂತಹ ಈ ಧನ ಧಾನ್ಯ ಮೊದಲಾದವುಗಳನ್ನ ನಾಶ ಮಾಡ್ತಾರೆ. ಈ ಮನುಷ್ಯ ಜನ್ಮ ಅಂತನ್ನೋದು ಇದೇ ಸ್ಥಿರ, ಇದೇ ಫಲಕಾರಿ ಅಂತ ಹೇಳಿ ಭ್ರಾಂತಿಯಿಂದ ಕಾಣ್ತಾನೆ. ಗಂಧರ್ವ ನಗರದಂತೆ ಈ ಗೃಹಸ್ಥಾಶ್ರಮದ ಜೀವನದಲ್ಲಿ ಅವನು ಕಾಲಿಡ್ತಾ ಇದ್ರೆ ಆಸಕ್ತಿ, ಕಾಮ್ಯ ಕರ್ಮ ಮೊದಲಾದಂತಹ ಈ ಎಲ್ಲ ಪ್ರವೃತ್ತಿ ಮಾರ್ಗದಲ್ಲಿ ಮನಸ್ಸು ಮಲಿನ ಆಗಿಬಿಟ್ಟಿರ್ತದೆ ಅವನಿಗೆ. ಆ ಮಲಿನವಾದ ಮನಸ್ಸಿನಿಂದ ಈ ಅಸ್ಥಿರವಾದ ನಿಷ್ಫಲವಾದ ಮನುಷ್ಯ ಜನ್ಮವನ್ನೇ ಸ್ಥಿರ, ಇದೇ ಫಲಕಾರಿ ಅಂತ ತಿಳ್ಕೊಂಡು ಬಿಡ್ತಾನೆ. ಈ ಮನುಷ್ಯ ಜನ್ಮ ಅಂತನ್ನೋದು ಅಸ್ಥಿರ ಮತ್ತು ಇದು ನಿಷ್ಫಲ. ಆದರೂ ಕೂಡ ಅವನು ಇದನ್ನೇ ಅದು ಫಲಕಾರಿ ಅಂತ ತಿಳ್ಕೊಳ್ತಾನೆ. ಭ್ರಾಂತಿಯಿಂದ ಕಾಣ್ತಾನೆ. ಮಿಥ್ಯಾದೃಷ್ಟಿ ಅನುಪಶ್ಯತಿ ಗಂಧರ್ವ ನಗರಂ ಉಪಪನ್ನಂ ಇತಿ ಮಿಥ್ಯಾದೃಷ್ಟಿ ಅನುಪಶ್ಯತಿ. ಇದೇ ಶಾಶ್ವತ ಅಂತ ತಿಳ್ಕೊಂಡು ಬಿಡ್ತಾನೆ. ಅಂದ್ರೆ ಇದನ್ನೇ ಸ್ಥಿರ, ಇದೇ ನನಗೆ ಫಲಕಾರಿ ಅಂತ ತಿಳ್ಕೊಳ್ತಾನೆ. ಹೇಗೆ ಗಂಧರ್ವ ನಗರವೋ ಹಾಗೆ ಅಂತ. ಈ ರೀತಿ ಮಿಥ್ಯಾ ದೃಷ್ಟಿ ಬರ್ಲಿಕ್ಕೆ ಕಾರಣ ಅವನಿಗೆ ಅವಿದ್ಯಾ, ವಿಷಯ ಪದಾರ್ಥಗಳ ಆಸಕ್ತಿ, ಕಾಮ್ಯ ಕರ್ಮ ಇವೇ ಮೊದಲಾದವುಗಳು. ಇದು ಅವನಿಗೆ ಆ ರೀತಿ ಮಿಥ್ಯಾ ದೃಷ್ಟಿಯನ್ನು ಉಂಟು ಮಾಡಲಿಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಅನುಪಪನ್ನಂ ಇತಿ, ಅನುಪಪನ್ನಾರ್ಥಂ
ನರಲೋಕಂ. ನರಲೋಕ ಅಂದ್ರೆ ಮಾನವ ಜನ್ಮ. ಇದು ಅರ್ಥ ಅಂದ್ರೆ ನಿಷ್ಫಲವಾದದ್ದು, ಅಸ್ಥಿರವಾದದ್ದು. ಆದರೂ ಸ್ಥಿರತೆಯ ಉಪಪನ್ನತೆಯ ಮಿಥ್ಯಾದೃಷ್ಟಿ ಅನುಪಶ್ಯತೆ. ಇದೇ ಸ್ಥಿರ, ಇದೇ ಫಲಕಾರಿ ಅಂತ ಮಿಥ್ಯಾದೃಷ್ಟಿಯನ್ನ ತಾಳ್ತಾನೆ ಇದರ ಮೇಲಿನ ಅಭಿಮಾನದಿಂದ. ಯದ್ ಅಪಕ್ವ ಕಾಮಕರಂಡಃ ಏಷಃ ಆವಸಥಃ ತತ್ರ ರತೋ ದಂಶಮಶಕ ಸಮಮನುಜಾಪಶದೈಃ ಶಲಭ ಶಕುಂತ ತಸ್ಕರ ಮೂಷಿಕಾದಿಭಿಃ ಉಪರುಧ್ಯಮಾನ ಬಹಿಃಪ್ರಾಣಃ ಕ್ವಚಿತ್ ಪರಿವರ್ತಮಾನೋ ಅಸ್ಮಿನ್ ಅಧ್ವನಿ ಅವಿದ್ಯಾ ಕಾಮಕರ್ಮಭಿಃ ಉಪರಕ್ತಮನಸಾ ಅನುಪಪನ್ನಾರ್ಥಂ ನರಲೋಕಂ ಗಂಧರ್ವನಗರಂ ಉಪಪನ್ನಂ ಇತಿ ಮಿಥ್ಯಾದೃಷ್ಟಿಃ ಅನುಪಶ್ಯತಿ. ಕ್ವಚಿಚ್ಚ ಅಶೇಷ ದೋಷ ನಿಷದನಂ ಪುರುಷ ವಿಶೇಷಂ ಉಪೇತ್ಯ ತದ್ವರ್ಣ ಗುಣ ನಿಹಿತ ಮತಿಃ ಸುವರ್ಣಮುಪಾದಿತ್ ಸತ್ಯಗ್ನಿಕಾಮ ಕಾತರ ಇವೋಲ್ಮುಖ ಪಿಶಾಚಂ. ಕೆಲವು ಸಲ ಜೀವನ ನಿರ್ವಹಣೆಗೆ ಅಂತ ಹೇಳಿ ಯಾರ್ಯಾರ ಹತ್ರನೋ ಹೋಗ್ತಾನೆ. ಅನೇಕ ದೋಷಗಳಿಂದ ಕೂಡಿರ್ತಕ್ಕಂತಹ ವ್ಯಕ್ತಿಗಳ ಹತ್ರ ಎಲ್ಲ ಹೋಗ್ತಾನೆ. ಅಶೇಷ ದೋಷ ನಿಷದಂ ಪುರುಷಂ, ಪುರುಷ ವಿಶೇಷಂ. ಅಶೇಷ ದೋಷ ನಿಷದ, ಅವನು ಅನೇಕ ದೋಷಗಳಿಗೆ ಆಶ್ರಯನಾಗಿರ್ತಾನೆ. ಅಂತಹ ದುಷ್ಟ ವ್ಯಕ್ತಿಯ ಹತ್ರ ಹೋಗ್ತಾನೆ ಜೀವ. ಅವನು ಹೊರಗೆ ನೋಡ್ಲಿಕ್ಕೆ ಭಾರಿ ದೊಡ್ಡ ವರ್ಚಸ್ಸಿನಿಂದ, ಒಳ್ಳೆ ಐಶ್ವರ್ಯದ ಮದ, ಅಧಿಕಾರ ಇದೇ ಮೊದಲಾದ ಗುಣದಿಂದ ತನ್ನ ದೌರ್ಜನ್ಯವನ್ನ ಮುಚ್ಕೊಂಡಿರ್ತಾನೆ. ಮೇಲ್ ನೋಡ್ಲಿಕ್ಕೆ ಬಹಳ ಸುಭಗನಂತೆ ಕಾಣಿಸ್ತಾ ಇರ್ತಾನೆ. ಯಾಕೆ? ಅಧಿಕಾರ ಇರ್ತದೆ, ಐಶ್ವರ್ಯ ಇರ್ತದೆ. ಅದರಿಂದ ಹೊರಗೆ ದೊಡ್ಡ ವರ್ಚಸ್ಸನ್ನ ತೋರಿಸ್ಕೊಂಡು ತನ್ನ ಒಳಗಿನ ದೌರ್ಜನ್ಯವನ್ನ ಮುಚ್ಚಿಕೊಂಡಿರ್ತಾನೆ. ಈ ಜೀವ ಏನು ಮಾಡ್ತಾನೆ? ಇವನು ಒಳ್ಳೆಯವನು ಅಂತ ತಿಳ್ಕೊಂಡು ಅವನ ಹತ್ರ ಹೋಗ್ತಾನೆ. ಅವನಿಗೆ ಇವನು ದುರ್ಜನ ಅನ್ನೋ ಜ್ಞಾನ ಮರೆಯಾಗಿ ಬಿಟ್ಟಿರ್ತದೆ. ಅವನ ಹತ್ರ ಸಂಪತ್ತಿರ್ತದೆ, ಅಧಿಕಾರ ಇರ್ತದೆ. ಅದಕ್ಕೋಸ್ಕರ ಅಂತಹ ದುರ್ಜನನನ್ನ ಆಶ್ರಯಿಸಿಕೊಂಡು ಹೋಗ್ತಾನೆ. ಅವನತ್ರ ಇರುವಂತಹ ಸಂಪತ್ತನ್ನ ಪಡೀಬೇಕು ಅಂತ ಬಂಗಾರವನ್ನ ಬಯಸಿ ಹೋಗ್ತಾನೆ. ಸುವರ್ಣಂ ಉಪಾದಿತ್ಸತ್. ಅವನತ್ರ ಇರ್ತಕ್ಕಂತಹ ಆ ಬಂಗಾರವನ್ನ ಪಡೀಬೇಕು ಅಂತ ಇವನು ಅಂತಹ ದುರ್ಜನನನ್ನ ಹತ್ರ ಹೋಗ್ತಾನೆ. ಅದು ಹೇಗಿದೆ ಅಂತಂದ್ರೆ, ಕೊಳ್ಳಿ ಪಿಶಾಚಿ ಏನಿರ್ತದಲ್ಲ, ಆ ಕೊಳ್ಳಿ ಪಿಶಾಚಿ ಹತ್ರ ಬೆಂಕಿಯನ್ನ ಪಡೀಬೇಕು ಅಂತ ಹೋದಂತೆ. ಕೊಳ್ಳಿ ಪಿಶಾಚಿ ಅದು ಬೆಂಕಿ ಹಿಡ್ಕೊಂಡು ಓಡಾಡ್ತಾ ಇರ್ತದೆ. ಅದರ ಹತ್ರ ನಾವು ಬೆಂಕಿ ಬೇಕು, ಬೆಳಕು ಬೇಕು ಅಂತ ಅಗ್ನಿಯನ್ನ ಸೇವೆ ಮಾಡಬೇಕು, ಅಗ್ನಿ ಸೇವಾ ಕಾಮನಾಗಿ ಆ ಉಲ್ಮುಖ ಪಿಶಾಚಿ ಹತ್ರ ಹೋದ್ರೆ ಏನಾಗತ್ತೆ? ಅದು ಹೇಗೆ ಅತ್ಯಂತ ಅನರ್ಥಕಾರಿಯೋ ಅದೇ ರೀತಿ ಈ ದುರ್ಜನನ ಹತ್ರ ಹೋದ್ರೆ ಅದು ಹಾಗೆ ಅನರ್ಥಕಾರಿ. ಅವನ ಹತ್ರ ಬಂಗಾರ ಇದೆ, ಆದರೆ ಅದನ್ನ ಪಡೀಬೇಕು ಅಂತ ನಾವೇನಾದ್ರೂ ಅವನ ಹಿಂದೆ ಹೋದ್ರೆ ಅದರಿಂದ ಬೇರೆ ಅನರ್ಥವೇ ಉಂಟಾಗ್ತದೆ ಹೊರತು ಅವನಿಂದ ಏನೂ ಉಪಯೋಗ ಆಗೋದಿಲ್ಲ. ಆ ರೀತಿ ಆಗ್ತದೆ. ಅಗ್ನಿಕಾಮಕ ತರಹ ಇವ ಉಲ್ಮುಖ ಪಿಶಾಚಂ. ಅಗ್ನಿ ಸೇವಾ ಮಾಡಬೇಕು ಅಂತ ಹೇಳಿ ಅಗ್ನಿಯನ್ನ ಅಪೇಕ್ಷೆ ಪಟ್ಟು ಆ
ಬೆಂಕಿ ಕೊಳ್ಳಿ ಪಿಶಾಚಿ ಅದರ ಹತ್ರ ಹೋದ್ರೆ ಹೇಗೋ ಹಾಗೆ ಇವನ ಹತ್ರ ದುರ್ಜನನ ಹತ್ತಿರ ಹೋಗ್ತಾನೆ. ಆ ಬಂಗಾರವನ್ನ ಪಡಿಬೇಕು ಅಂತ ಅಪೇಕ್ಷೆ ಪಟ್ಟು ಅವನ ಆ ಒಂದು ದುರ್ಗುಣಗಳು ಹೊರಗೆ ಗೊತ್ತಾಗೋದಿಲ್ಲ. ಮೇಲ್ ನೋಡ್ಲಿಕ್ಕೆ ಅವನು ಅಧಿಕಾರದಿಂದ ಐಶ್ವರ್ಯದಿಂದ ತನ್ನ ದೌರ್ಜನ್ಯವನ್ನ ಮುಚ್ಚಿಕೊಂಡಿರ್ತಾನೆ. ಅವನ ದೌರ್ಜನ್ಯ ಹೊರಗಿನಿಂದ ಗೊತ್ತಾಗೋದಿಲ್ಲ. ಅದನ್ನ ನೋಡಿ ಇವನು ಮೋಸ ಹೋಗಿ ಬಿಡ್ತಾನೆ ಜೀವ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದು ಗೊತ್ತಾಗೋದಿಲ್ಲ. ಹೀಗೆ ದುರ್ಜನರ ಬಲಿಗೆ ಬೀಳ್ತಾನೆ. ಕ್ವಚಿಚ್ಚ ಅಶೇಷ ದೋಷ ನಿಷದನಂ ಪುರುಷ ವಿಶೇಷಮುಪೇತ್ಯ ತದ್ವರ್ಣ ಗುಣ ನಿಹಿತಮತಿ ಸುವರ್ಣಂ ಉಪಾದಿತ್ಸತ್ಯಗ್ನಿಕಾಮ ಕಾತರಃ ಇವ ಉಲ್ಮುಖ ಪಿಶಾಚಂ. ಅಥ ಕದಾಚಿತ್ ಗೃಹಪಾನೀಯ ದ್ರವಿಣಾದಿ ಅನೇಕಾತ್ಮೋಪಜೀವನಾಭಿನಿವೇಶಃ ಏತಸ್ಯಾಂ ಸಂಸಾರ ಅಟವ್ಯಾಂ ಇತಸ್ತತಃ ಪರಿಧಾವತಿ. ಇನ್ನು ಕೆಲವು ಸಲ ಮನೆ, ನೀರು, ಹಣ, ಸಂಪತ್ತು ಮೊದಲಾದಂತಹ ತನ್ನ ಬದುಕಲಿಕ್ಕೆ ಅವಶ್ಯಕವಾದ ವಸ್ತುಗಳೇನಿದ್ದಾವೆ ಅವುಗಳಲ್ಲಿ ಇವುಗಳಿಗೆಲ್ಲ ನಾನೇ ಒಡೆಯ, ಇದೆಲ್ಲ ನಂದೇ ಅಂತ ಅಭಿಮಾನ ಇಟ್ಟುಕೊಳ್ತಾನೆ. ನಮಗೆ ಬದುಕಲಿಕ್ಕೆ ಅತ್ಯಂತ ಅವಶ್ಯಕವಾಗಿರ್ತಕ್ಕಂತಹ ವಸ್ತುಗಳು ನಮ್ಮ ಹತ್ರ ಇದ್ದೇ ಇರ್ತದೆ. ಮನೆ ಇರ್ತದೆ, ನೀರಿರ್ತದೆ, ಹಣ ಇರ್ತದೆ. ಇವುಗಳನ್ನ ನಂದು, ಇದಕ್ಕೆಲ್ಲ ನಾನೇ ಒಡೆಯ ಅಂತ ಅದರ ಮೇಲೆ ಅಭಿಮಾನ ಇಟ್ಟುಕೊಂಡು ಅದರ ಹತ್ರ ಓಡ್ ಹೋಗ್ತಾನೆ. ಈ ಸಂಸಾರ ಅಂತನ್ನೋ ಕಾಡಿನಲ್ಲಿ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ. ಪರಿಧಾವತಿ. ಸಂಸಾರಾಟವ್ಯಾಂ ಇತಸ್ತತಃ ಪರಿಧಾವತಿ. ಈ ಮನೆ, ಈ ನೀರ್ ನಂದು ಅಂತ ಅದರ ಮೇಲೆ ಅಭಿಮಾನ ಇಟ್ಟುಕೊಂಡು ಈ ಸಂಸಾರ ಅಂತನ್ನೋ ಕಾಡಿನಲ್ಲಿ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಅಲಿತಾ ಇರ್ತಾನೆ. ಅಥ ಕದಾಚಿತ್ ಗೃಹಪಾನೀಯ ದ್ರವಿಣಾದಿ ಅನೇಕ ಆತ್ಮೋಪಜೀವನಾಭಿನಿವೇಶಃ ಏತಸ್ಯಾಂ ಸಂಸಾರ ಅಟವ್ಯಾಂ ಇತಸ್ತತಃ ಪರಿಧಾವತಿ. ಕ್ವಚಿತ್ ವಾತ್ಯೋಪಮಯ ಪ್ರಮದಯ ಆರೋಪಿತಃ ತತ್ಕಾಲ ರಜಸಾ ರಜನೀಭೂತ ಇವ ಸಾಧು ಮರ್ಯಾದಾಂ ದಿಗ್ದೇವತಾದಿ ರಜಸ್ವಲಮತಿ ನ ವಿಜಾನಾತಿ. ಇನ್ನು ಕೆಲವು ಸಲ ಏನಾಗತ್ತೆ, ಸುಂಟರ ಗಾಳಿಯಂತೆ ಹಿಂದೆ ಹೇಳಿದ್ರು, ಸುಂಟರ ಗಾಳಿಯಂತೆ ದುಷ್ಟ ಹೆಣ್ಣು ಬರ್ತಾಳೆ. ಆ ಸುಂಟರ ಗಾಳಿ ಬಂತು ಅಂದ್ರೆ ಕಣ್ಣು ಏನು ಕಾಣಿಸೋದೇ ಇಲ್ಲ. ಆ ಥರ ದುಷ್ಟ ಹೆಣ್ಣು ಸುಂಟರ ಗಾಳಿಯಂತೆ ಬರ್ತಾಳೆ. ಇವನನ್ನ ತೊಡೆ ಮೇಲೆ ಏರಿಸ್ಕೊಳ್ತಾಳೆ. ಆ ಸಮಯದಲ್ಲಿ ವಿಷಯ ಪದಾರ್ಥದ ಆಸಕ್ತಿ ಅಂತನ್ನೋ ಒಂದು ಧೂಳು ಅವಳು ಎಬ್ಬಿಸ್ಬಿಟ್ಟಿರ್ತಾಳೆ. ಆ ಧೂಳಿನಿಂದ ಎಲ್ಲ ಕಡೆ ಕತ್ತಲೆ ಆವರಿಸ್ಕೊಂಡ್ಬಿಟ್ಟಿರ್ತದೆ. ಪ್ರಮದಯ ಆರೋಪಿತ ತತ್ಕಾಲ ರಜಸ, ತತ್ಕಾಲದಲ್ಲಿ ಧೂಳು ಎದ್ದು ಬಿಡುತ್ತದೆ. ಆ ಸುಂಟರ ಗಾಳಿ ಬಂತು ಅಂದ್ರೆ
ತಕ್ಷಣದಲ್ಲಿ ಧೂಳೆಲ್ಲ ಎಲ್ಲ ಕಡೆಗೆ ಆವರಿಸ್ಕೊಂಡ್ಬಿಡ್ತದೆ, ಎಲ್ಲಿ ನೋಡಿದ್ರು ಕತ್ತಲೆ. ಹಾಗೆ ಆ ಹೆಣ್ಣು ಎಂಬ ಸುಂಟರ ಗಾಳಿ ಕೆಲವೊಮ್ಮೆ ಅವಳು ದುಷ್ಟ ಹೆಣ್ಣು ಬಂದು ತನ್ನ ತೊಡೆ ಮೇಲೆ ಏರಿಸ್ಕೊಂಡ್ಬಿಡ್ತಾಳೆ. ಆವಾಗ ವಿಷಯಾಸಕ್ತಿ ಅಂತನ್ನೋ ಧೂಳು ಎದ್ದು ಬಿಡ್ತದೆ. ಇವನಿಗೇನು ತೋಚೋದೇ ಇಲ್ಲ, ಎಲ್ಲ ಕಡೆ ಕತ್ತಲೆ. ವಿಷಯ ಪದಾರ್ಥದ ಧೂಳು ಏನ್ ಮಾಡ್ತದೆ, ಬುದ್ಧಿಗೆ ಏನು ತೋಚದೇ ಇರುವಂತೆ ಮಾಡಿಬಿಡ್ತದೆ. ಯಾವುದು ಕಾಣಿಸೋದೇ ಇಲ್ಲ. ಕರ್ಮ ಸಾಕ್ಷಿಗಳಾದಂತಹ ದಿಗ್ದೇವತೆ ಮೊದಲಾದವರನ್ನೆಲ್ಲ ತೋರಿಸೋದಿಲ್ಲ. ಅದು ಅವರ ಪರಿವೇನೇ ಇರೋದಿಲ್ಲ. ಹಿಂದೆ ಬಂದಿದೆ. ದಿಗ್ದೇವತೆಗಳನ್ನ ಮರೆಮಾಚಿ ಬಿಡ್ತದೆ. ಯಾರು ನೋಡೋಲ್ಲ ನನ್ನನ್ನ ಅಂತ ತಿಳ್ಕೊಂಡ್ಬಿಡ್ತಾನೆ. ತಿಳ್ಕೊಂಡು ದುಷ್ಟ ಮಾರ್ಗವನ್ನ ಹಿಡಿತಾನೆ, ದುಷ್ಟ ಕರ್ಮಗಳನ್ನ ಮಾಡ್ತಾನೆ. ಆವಾಗ ಆ ಸಮಯದಲ್ಲಿ, ದುಷ್ಕರ್ಮ ಮಾಡೋ ಸಮಯದಲ್ಲಿ ಅವನಿಗೆ ಯಾವುದೇ ಜ್ಞಾನ ಇರೋದಿಲ್ಲ. ಯಾಕೆ? ಆ ಸುಂಟರ ಗಾಳಿ ಎಲ್ಲಾ ಕಡೆಗೂ ಹಾಗೆ ವಿಷಯಾಸಕ್ತಿ ಅಂತನ್ನೋ ಧೂಳು ಬುದ್ಧಿಗೆ ಏನೂ ತೋಚದಂತೆ ಎಲ್ಲಿ ನೋಡಿದ್ರು ಕತ್ತಲೆ. ಯಾವ ದಿಗ್ದೇವತಾದಿಗಳು ಕೂಡ ಅವನಿಗೆ ಕಾಣಿಸೋದೇ ಇಲ್ಲ. ಕರ್ಮ ಸಾಕ್ಷಿಗಳಾದ ಯಾವ ದಿಗ್ದೇವತೆಗಳನ್ನು ಪರಿಗಣಿಸದೆ ಕೇವಲ ವಿಷಯಾಸಕ್ತಿಯನ್ನ ಮಾತ್ರ ಮನಸ್ಸಿನಲ್ಲಿಟ್ಟುಕೊಂಡು ದುಷ್ಟ ಮಾರ್ಗವನ್ನ ಹಿಡಿತಾನೆ, ದುಷ್ಕರ್ಮಗಳನ್ನ ಮಾಡ್ತಾನೆ. ರಜನೀಭೂತಂ ಆಮೇಲೆ ಏನ ಇದಿದೆ ಆಕ್ಚುಲಿ ಕುಜನನ್ ಹಾಕಿದೆ ನನ್ನ ಪುಸ್ತಕದಲ್ಲಿ. ನೀವೇನೋ ಹೇಳಿದಂಗ ರಜನೀಭೂತಂ ಆಮೇಲೆ ಏನ್ ಬರ್ತದೆ? ರಜನೀಭೂತ ಇವ ಸಾಧು ಮರ್ಯಾದಾಂ ದಿಗ್ದೇವತಾದಿ ಅಂತಿದೆ ಅಲ್ವಾ? ಒಂದು ಅದಕ್ಕೆ ಮುಂದೆ ಕುಜನ ಎಂಬ ಒಂದು ಶಬ್ದ ಇದೆ. ಕುಜನ ರಜನೀಭೂತಂ ಕುಜನ ಇವ ಸಾಧು ಮರ್ಯಾದಾಂ ಅಂತಿದೆ. ರಜನೀಭೂತಂ ಕಾಲ ರಜಸ ರಜನೀಭೂತಂ ಕುಜನ ಇವ ಸಾಧು ಮರ್ಯಾದಾಂ. ಕುಜನ ಇವ ಅನ್ನೋದಕ್ಕೆ ವ್ಯಾಖ್ಯಾನದಲ್ಲಿ ಏನ್ ತಗೊಂಡಿಲ್ಲ ಅದನ್ನೆಲ್ಲ. ಕುಜನ ಅನ್ನೋ ಪದ ಎಲ್ಲೂ ತಗೊಂಡಿಲ್ಲ. ಇವ ಅಂಧಕಾರ ವ್ಯಾಪ್ತ ಪ್ರದೇಶ ಏನ್ ಕೊಟ್ಟಿದ್ದಾರೆ ಹಿಡಿದ ಇವ ಎಂಬ ಶಬ್ದಕ್ಕೆ. ಇವ ಕೊಟ್ಟ ಕುಜನ ಎಂಬ ಶಬ್ದಕ್ಕೆ ಬರಲ್ಲ. ಈ ಪುಸ್ತಕದಲ್ಲಿ ಏನಿಲ್ಲ ಅದು. ಆರೋಹಂ ಪ್ರಮದಯ ಆರೋಹಂ ಆರೋಪಿತ ತತ್ಕಾಲ ರಜಸ. ಇಲ್ಲಿ ಸುಂಟರ ಗಾಳಿ ದೃಷ್ಟಾಂತ ಕೊಟ್ಟಿದ್ದಾರೆ. ಸುಂಟರ ಗಾಳಿ ಬಂದಾಗ ಅದು ಸ್ವಲ್ಪ ಮೇಲೆ ಎಬ್ಬಿಸ್ತದೆ. ಅದು ಮೇಲೆ ಹೋಗುವಂತ ಸುತ್ತಿ ಸುತ್ತಿ ಮೇಲೆ ಕರ್ಕೊಂಡು ಹೋಗುವಂತ ಗಾಳಿ. ಅದಕ್ಕೆ ಏನು ಅಂದ್ರೆ ಇವನನ್ನು ಕೂಡ ಅವಳು ಬಂದು ಸ್ವಲ್ಪ ಮೇಲೆ ಎತ್ತಿಡ್ತಾಳೆ ಅಂತ. ಕಿಂಚಿದ್ ಊರ್ಧ್ವನೀತ ಇತ್ಯಭಿಪ್ರೇತಂ ಅಂತ ಯಾದವಾರ್ಯರು ಬರೀತಾರೆ. ಅದಕ್ಕೋಸ್ಕರ ಈ ದೃಷ್ಟಾಂತ ಸಾರ್ಥಕವಾಗಿದೆ ಅಂತ. ತೊಡೆ ಮೇಲೆ ಕೂಡಿಸ್ಕೊಂಡ್ಬಿಡ್ತಾಳೆ ಅಂತ. ದುಷ್ಟ ಹೆಣ್ಣು ಇವನನ್ನ ತೊಡೆ ಮೇಲೆ ಕೂಡಿಸ್ಕೊಂಡ್ಬಿಡ್ತಾಳೆ ಅಂದ್ರೆ ಏನಾಯ್ತು, ಸುಂಟ್ರ ಗಾಳಿ ಸ್ವಲ್ಪ ಮೇಲೆ ಎಬ್ಬಿಸ್ತದ ಹಾಗೆ. ಆವಾಗ ಎಲ್ಲ ಇವನಿಗೆ ಮರ್ತು ಹೋಗ್ತದೆ. ಕುಜನಾಂಬ ಶಬ್ದಕ್ಕೆ ಮೇಲೆ ಏನರ್ಥವ? ಅಥವಾ ಕುಜನ ಅಂದ್ರೆ ಕೆಟ್ಟ ಜನ ಅಂತ ಅರ್ಥ, ದುರ್ಜನನಂತೆ ಅಂತಷ್ಟೇ.
ಆರೋಹಂ ಇಲ್ಲಿ ಆರೋಪಿತ ತತ್ಕಾಲ ಅಂತಿದ್ದಾರೆ. ಪ್ರಮದಯ ಆರೋಹಂ ಅಂದ್ರೆ ಆ ದುಷ್ಟ ಹೆಣ್ಣು ಮೇಲೆ ಎತ್ತು ಕೂಡಿಸ್ಕೋತಾಳೆ ಅಂತ ಹಾಗೆ. ಆ ತದ್ಭೋಗ ಕಾಲದಲ್ಲಿ ತತ್ಕಾಲ ರಜಸ ಅಂದ್ರೆ ಆ ಕಾಲದಲ್ಲಿ ಧೂಳು ಎದ್ದು ಬಿಡುತ್ತದೆ, ಅವಾಗೇನು ಕಾಣಿಸೋದಿಲ್ಲ. ಹಾಗೆ ತತ್ಕಾಲದಲ್ಲಿ ಇವನಿಗೆ ಏನು ಕಾಣಿಸೋದಿಲ್ಲ. ದಿಗ್ದೇವತೆಗಳು ಸಾಧು ಮರ್ಯಾದ ರಜಸ್ವಲಾಕ್ಷ ಅದ್ಯಾವುದು ಕಾಣಿಸೋದಿಲ್ಲ. ದಿಗ್ದೇವತೆಗಳು ಯಾರು ಇವನಿಗೆ ಕಾಣಿಸೋದಿಲ್ಲ. ಕ್ವಚಿದ್ ವಾತ್ಯೋಪಮಯ ಪ್ರಮದಯ ಆರೋಹಂ ಆರೋಪಿತ ತತ್ಕಾಲ ರಜಸ ರಜನೀಭೂತ ಇವ ಸಾಧು ಮರ್ಯಾದಾಂ ದಿಗ್ದೇವತಾದಿ ರಜಸ್ವಲಮತಿ ನ ವಿಜಾನಾತಿ. ಆಚಾರ್ಯ ಇಲ್ಲಿ ಹೆಣ್ಣೆ ದುರ್ ಹೆಣ್ಣು ಎಲ್ಲಿ ಬಂದಿದೆ ಆಚಾರ್ಯ ಈ ಗದ್ಯದಲ್ಲಿ? ಪ್ರಮದ ಅಂತಂದ್ರೆ ಹಾಗೆ ಇಟ್ಕೋಬೇಕು. ಪ್ರಮದ ಅನ್ನೋ ಶಬ್ದಕ್ಕೆ ಹೆಣ್ಣು ಅಂತ ಅಷ್ಟೇ ಅರ್ಥ. ನೀವು ಕೇಳ್ತಾ ಇದ್ದೀರಲ್ಲ, ಎಲ್ಲಾ ಹೆಣ್ಣು ಅಲ್ಲ, ಅದಕ್ಕೋಸ್ಕರ ದುಷ್ಟ ಹೆಣ್ಣು ಅಂತ ನಾವು ಇಟ್ಕೊಳ್ಬೇಕು. ವಿಷಯ ಪದಾರ್ಥದಲ್ಲಿ ಆಸಕ್ತಿಯನ್ನ ಹುಟ್ಟಿಸುವಂತಹ ಸುಂಟರ ಗಾಳಿಯಂತೆ ಬರುವ ಹೆಣ್ಣು ಅಂತ ಆ ರೀತಿ ಅರ್ಥ. ಓಕೆ. ಸೊ ಬಟ್ ಅದಕ್ಕೆ ಕುಜನ ತಕೊಂಡ್ರೆ ಅದು ಅರ್ಥ ಬರುತ್ತೆ ಅಲ್ವಾ? ಕುಜನ ಸೇರಿಸಿದ್ರೆ ಕುಜನದಿಂದ ನಮಗೆ ಬಂದು ಈ ನಮ್ಮ ಕಣ್ಣ ಬಂದು ಮರೆಸಿ ಬಿಡುತ್ತೆ, ತಗೋಬಹುದಲ್ವಾ ಆಚಾರ್ಯ? ಹೌದು, ತಗೋಬಹುದು. ಆದ್ರೆ ಅಲ್ಲಿ ಹೇಳಿರೋದು ಕುಜನ ಇವ ಸಾಧು ಮರ್ಯಾದ ಅಂತ ಅಲ್ಲಿಗೆ ಅನ್ವಯ. ಅದು ಕುಜನ ಇವ ಅನ್ನೋದನ್ನ ಅಲ್ಲಿ ತಗೊಂಡಿದ್ದಾರೆ. ಅಂದ್ರೆ ಕೆಟ್ಟ ಜನರು ಹೇಗೋ ಹಾಗೆ ಇವನು ಅಂತ. ಅಂದ್ರೆ ಇವನು ಕೆಟ್ಟವನಲ್ಲ ಆಕ್ಚುಲಿ. ಆ ಸಮಯದಲ್ಲಿ ಅವಳು ಬಂದು ಧೂಳು ಎಬ್ಸಿರೋದ್ರಿಂದ ಆ ಸಮಯದಲ್ಲಿ ಏನು ಕಣ್ಣಿಗೆ ಕಾಣಿಸೋದಿಲ್ಲ. ಇವನು ನಿಜವಾಗ್ಲೂ ಕುರುಡ ಅಲ್ಲ. ಆದ್ರೆ ಆ ಸುಂಟ್ರ ಗಾಳಿ ಎದ್ದಾಗ ಅದರ ಧೂಳು ಆ ಸಮಯದಲ್ಲಿ ಎಲ್ಲ ಕಾಣದೇ ಇರುವಂತೆ ಮಾಡ್ತದೆ. ಹಾಗೆ ಇವನು ಕೂಡ ನಿಜವಾಗ್ಲೂ ಕುಜನ ಅಲ್ಲ, ಆದ್ರೆ ಆ ಸಮಯದಲ್ಲಿ ಕುಜನನಂತೆ ಅಂತ. ಕುಜನ ಇವ ಸಾಧು ಮರ್ಯಾದ ರಜಸ್ವಲ ಅಂತ ಹಾಗೆ. ಓಕೆ ಆಚಾರ್ಯ, ಇದು ಹೇಗೆ ನೋಡ್ಬೇಕು? ಇದು ಪ್ರಕಾಶಿಕಲ್ಲಿ ಭ್ರಾಮಕತ್ವಾತ್ ವಾತ್ಯೋಪಮ ಅದು ಆರೋಹಂಕಾರ ಕಮಾರೋಪ್ಯದಿ, ಇದು ಹೇಗೆ ಅದು ಬಿಡಿಸಬೇಕಾದ್ರೆ? ಎಲ್ಲಿ ಹೇಳ್ತಾ ಇದ್ದೀರಿ? ಭ್ರಾಮಕತ್ವಾತ್ ವಾತ್ಯೋಪಮ ಅಂತ. ಅದ ನಂತರ ಆರೋಹಂ ಆರೋಹ ಅಂಕಾರೋಪಿತ. ಆರೋಹಂ ಅಂತ ಭಾಗವತದಲ್ಲಿದೆ. ಆರೋಹಂ ಅಂದ್ರೆ ಮೇಲೆ ಏರೋದು ಅಂತ ಅರ್ಥ. ಮೇಲೆ ಏರೋದು ಅಂದ್ರೆ ಹೇಗಿಲ್ಲಿ ಅಂದ್ರೆ ಅಂಕಾರೋಪಿತ ಐತಿ, ತೊಡೆ ಮೇಲೆ ಏರಿಸ್ಕೊಳ್ತಾಳೆ. ಅಂಕ ಅಂದ್ರೆ ತೊಡೆ. ಅಂಕಾರೋಪಿತ ಇತ್ಯನೇನ ದೃಷ್ಟಾಂತೆ ಸಾರ್ಥೋಪಿ ವಾತ್ಯಯ ಕಿಂಚಿದ್ ಊರ್ಧ್ವನೀತ ಇತ್ಯಭಿಪ್ರೇತಂ ಇತಿ ಸೂಚಯತಿ. ಇಲ್ಲಿ ಆರೋಹ ಅನ್ನೋ ಶಬ್ದವನ್ನ ಹಾಕಿರೋದು ಒಂದ್ ರೀತಿ ದೃಷ್ಟಾಂತದಲ್ಲಿ ಸಾರ್ಥಕನೇ. ಯಾಕೆಂದ್ರೆ ಅವಳು ತೊಡೆ ಮೇಲೆ ಏರಿಸ್ಕೊಳ್ತಾಳೆ ಅನ್ನೋ ಅರ್ಥದಲ್ಲಿ ಆರೋಹ ಏರಿಸ್ಕೊಳ್ತಾಳೆ ಅನ್ನೋ ಅರ್ಥ ಬರ್ತದೆ. ಅಷ್ಟೇ ಅಲ್ಲದೆ ಸುಂಟರ ಗಾಳಿ ಸ್ವಲ್ಪ ಊರ್ಧ್ವ ನೀತಃ ಇತ್ಯಭಿಪ್ರೇತಂ, ಸುಂಟರ ಗಾಳಿ ಅನ್ನೋದು ಸ್ವಲ್ಪ ಮೇಲೆ ಎಬ್ಬಿಸ್ತದಲ್ಲ, ಆದ್ರಿಂದ ಅದನ್ನ ಇಟ್ಕೊಳ್ಳಿ, ಅದನ್ನು ಸೂಚನೆ ಮಾಡ್ತದೆ ಅಂತ. ಅವಳು ಸ್ವಲ್ಪ ಕೆಲವೆಲ್ಲ ಇದರ ಮಾತುಗಳನ್ನ ಆಡೋ ಮೂಲಕವಾಗಿ ಅವಳು ಇವನನ್ನ ಮೇಲೆ ಬಿಸ್ಕೂಡಿಸ್ಬಿಡ್ತಾಳೆ, ಹೊಗಳಿ ಈ ವಶ ಮಾಡ್ಕೊಂಡ್ಬಿಡ್ತಾಳೆ. ಏನ್ ಹೇಳಿದ್ರು ಇವನು ಮಾಡೋ ಹಾಗೆ, ಆ ರೀತಿ ಅರ್ಥ. ಸ್ವಲ್ಪ ಮೇಲೆತ್ತಿಡ್ತಾಳೆ ಅಂತ ಊರ್ಧ್ವನೀತಃ ಐತಿ. ಓಕೆ ಸರ್, ಇವಾಗ ಕೊಡಿಸ್ತೇವೆ, ನೀವು ಹೇಳಿದ ಮೇಲೆ ಕೊಡಿಸ್ತೇವೆ. ಓಕೆ ಓಕೆ ಸರ್. ಅದಕ್ಕೆ ತದ್ ಭೋಗ ಕಾಲೋತ್ತರಾಗೇಣ
ಅಂತ. ತತ್ಕಾಲ ರಜಸ ಅಂತಿದೆ ಅಲ್ವಾ, ಆ ಧೂಳೆದ್ದಾಗ ತತ್ಕಾಲದಲ್ಲಿ ಎಲ್ಲ ಕಡೆಯಲ್ಲೂ ಕತ್ತಲೆ ರಜಸ್ಸು. ಹಾಗೆ ಇಲ್ಲಿ ತದ್ಭೋಗ ಕಾಲ ಉತ್ತರಾಗೇಣ, ಆ ಭೋಗ ಕಾಲದಲ್ಲಿ ಅವನಿಗೆ ಯಾರು ಕಾಣಿಸೋದಿಲ್ಲ, ಯಾವ ದಿಗ್ದೇವತೆಗಳು ಕಾಣಿಸೋದಿಲ್ಲ, ಕತ್ತಲೆ ಆಗ್ಬಿಟ್ಟಿರ್ತದೆ ಅವನಿಗೆ. ಅಂಧಕಾರ ವ್ಯಾಪ್ತ ಪ್ರದೇಶ ವಿದ್ಯಮಾನ ಇವ, ಕತ್ತಲೆಯಲ್ಲಿರೋನಂತೆ ಹೇಗೆ ಏನು ಕಾಣಿಸೋದಿಲ್ವೋ ಹಾಗೆ ಇಲ್ಲಿಯೂ ಕೂಡ ತತ್ಕಾಲದಲ್ಲಿ. ಸಾಧು ಮರ್ಯಾದಾದಿಕಂ ನ ವಿಜಾನಾತಿ, ಸಾಧು ಮರ್ಯಾದಾದಿಗಳನ್ನು ತಿಳ್ಕೊಳ್ಳೋದಿಲ್ಲ ಅಂದ್ರೆ ದಿಗ್ದೇವತಾದಿ, ಹಿಂದೆ ಹೇಳಿದಂತೆ ಯಾವ ದೇವತೆಗಳು ಅವನಿಗೆ ಕಾಣಿಸೋದೇ ಇಲ್ಲ ಆ ಸಮಯದಲ್ಲಿ. ಅದೇ ಓಕೆ ಆಚಾರ್ಯ. ಸೊ ಇದು ಕೂಡ ಅಕ್ಷ ಶಬ್ದೋ ಬುದ್ಧಿಪರ ಇತಿ ಭಾವ, ಅದು ಕೂಡ ನೀವು ಹೇಳಿದಂಗೆ ಕರೆಕ್ಟ್ ಕೂಡಿ ಬರುತ್ತೆ. ಕ್ವಚಿತ್ ಉಲೂಕ ಝಿಲ್ಲಿ ಸ್ವನವತ್ ಅತಿ ಪರುಷ ರಭಸಾಟೋಪಂ ಪ್ರತ್ಯಕ್ಷಂ ಪರೋಕ್ಷಂ ವಾ ರಿಪುರಾಜಕುಲ ನಿರ್ಭತ್ಸಿತೇನ ವ್ಯಥಿತ ಕರ್ಣ ಮೂಲ ಹೃದಯ. ಮತ್ತೆ ಕೆಲವು ಸಲ ರಾಜಭಟರು ನಿಂದನೆ ಮಾಡ್ತಾರೆ. ಅವರ ನಿಂದನೆಗಳನ್ನೆಲ್ಲ ಕೇಳಿಸ್ಕೊಂಡು ಶತ್ರುಗಳು ಬೈತಾರೆ. ನಮಗಾಗದೇ ಇರೋರು, ಕೆಲವು ಸಲ ರಾಜಭಟರು ಅವರೆಲ್ಲ ಏನೇನೋ ಬೈತಾ ಇರ್ತಾರೆ. ಅದನ್ನೆಲ್ಲ ಕೇಳಿಸ್ಕೊಂಡು ತನ್ನ ಎದೆ ಒಳಗೆ ತುಂಬಾ ದುಃಖ ಪಡ್ತಾನೆ. ಈ ಕಾಡಿನ ದಾರಿಯಲ್ಲಿ ಹೋಗುವಾಗ ಗೂಬೆಗಳೆಲ್ಲ ಕರ್ಕಶವಾಗಿ ಧ್ವನಿ ಮಾಡ್ತಾ ಇರ್ತವೆ. ಅವು ಪ್ರತ್ಯಕ್ಷವಾಗಿನೇ ಕರ್ಕಶವಾಗಿ ಧ್ವನಿ ಮಾಡ್ತಾವೆ, ಕೇಳಿಸ್ಕೊಳ್ಳಿಕ್ಕಾಗೋದಿಲ್ಲ. ಆದ್ರೂ ಅನಿವಾರ್ಯ, ಕಷ್ಟಪಡಬೇಕು, ಕೇಳಿಸ್ಕೊಳ್ಬೇಕು. ಹಾಗೆ ಸಂಸಾರ ಅಂತನ್ನೋ ಕಾಡಿನಲ್ಲಿ ಇಲ್ಲೂ ಕೂಡ ಗೂಬೆಗಳಂತೆ ಕರ್ಕಶವಾದ ಅತಿ ಕ್ರೂರವಾದ ರಭಸದ ಆಟೋಪಗಳನ್ನೆಲ್ಲ ಮಾಡ್ತಾ, ರಭಸಾಟೋಪಂ, ರಭಸದ ಆಟೋಪ. ಈ ಗೂಬೆಗಳು ನಮ್ಮ ಕಣ್ಣೆದುರಿಗೆನೆ ಪ್ರತ್ಯಕ್ಷವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಜೋರಾಗಿ ಧ್ವನಿ ಮಾಡಿಕೊಂಡು ಓಡಾಡ್ತಾ ಇರ್ತವೆ. ಅವುಗಳನ್ನೇನು ಮಾಡ್ಲಿಕ್ಕಾಗೋದಿಲ್ಲ. ಆ ಥರ ನಮ್ಮ ಶತ್ರುಗಳು ನಮಗೆ ಪ್ರತ್ಯಕ್ಷವಾಗಿನೇ ಕೆಲವು ಸಲ ಪರೋಕ್ಷವಾಗಿ, ಅದು ಹಿಂದೆನೆ ಬಂದಿದೆ ಇದು ಎರಡೂ ಥರ. ಪ್ರತ್ಯಕ್ಷವಾಗಿ ಮಾಡುವಂಥದ್ದು ಗೂಬೆಗಳು, ಪರೋಕ್ಷವಾಗಿ ಮಾಡುವಂಥದ್ದು ಈ ಜೀರುಂಡೆಗಳು ಅಂತ. ಕಣ್ಣಿಗೆ ಕಾಣಿಸೋದಿಲ್ಲ ಅವು, ಅದರದ್ದು ಇದು ಧ್ವನಿ ಮಾತ್ರ ಕೇಳಿಸ್ತಾ ಇರ್ತದೆ. ರಾತ್ರಿ ಸಂಚಾರ ಮಾಡುವಾಗ ಅದು ಕಣ್ಣಿಗೆ ಕಾಣಿಸೋದಿಲ್ಲ, ಕೆಲವು ಹುಳಗಳಿದ್ದಾವೆ, ರಾತ್ರಿ ಹುಳಗಳು, ಅದರ ಶಬ್ದ ಮಾತ್ರ ಕೇಳಿಸ್ತಾ ಇರ್ತದೆ. ರಾತ್ರಿ ಹುಳ ಅಂತಾನೆ ಕರೀತಾರೆ, ಅದಕ್ಕೆ ಜೀರುಂಡೆ ಅಂತ ಕರೀತಾರೆ. ಅವು ಶಬ್ದ ಮಾತ್ರ ನಮ್ಮ ಕಿವಿಗೆ ಬೀಳ್ತದೆ, ಅದು ಕಣ್ಣಿಗೆ ಕಾಣಿಸೋದಿಲ್ಲ. ಈ ಗೂಬೆಗಳು ಕಣ್ಣಿಗೂ ಕಾಣಿಸ್ತಾವೆ, ಶಬ್ದನೂ ಕೇಳಿಸ್ತದೆ. ಇವು ಪ್ರತ್ಯಕ್ಷವಾಗಿ. ಹೀಗೆ ಪ್ರತ್ಯಕ್ಷಂ ಪರೋಕ್ಷಂ ವಾ ರಿಪು ರಾಜಕುಲ ನಿರ್ಭರ್ಸಿತೇನ. ರಿಪುಗಳು, ರಾಜಕುಲರು, ಶತ್ರುಗಳು ಮತ್ತು ರಾಜಭಟರು ಅವರು ಬೈತಾರೆ. ಕೆಲವರು ಪ್ರತ್ಯಕ್ಷವಾಗಿ ಗೂಬೆಯಂತೆ ಎದುರಿಗೆ ಬಂದು ಬೈತಾರೆ, ಎದುರಿಗೆ ನಿಂದನೆ ಮಾಡ್ತಾರೆ. ಆದ್ರೂ ನಾವು ನೋಡ್ಕೊಂಡು ಸುಮ್ಮನೆ ಇರ್ಬೇಕು, ಅವರಿಗೆ ತಿರುಗಿ ಏನು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಅದನ್ನು ಕೇಳಿಸ್ಕೊಂಡು ಸುಮ್ಮನೆ ವ್ಯಥಿತ ಕರ್ಣ ಮೂಲ ಹೃದಯ, ಕೇಳಿಸ್ಕೊಂಡು ಹೃದಯದಲ್ಲಿ ತುಂಬಾ ದುಃಖವನ್ನ ಅನುಭವಿಸ್ತಾನೆ. ಅವ್ರು ಮಾತಾಡೋದು ಕೇಳಿಸ್ಕೊಂಡು ಸುಮ್ಮನೆ ಇರಬೇಕು, ಎದೆಯೊಳಗೇನೆ ಒಳಗೊಳಗೇನೆ ದುಃಖ ಪಡಬೇಕು. ಜೀರುಂಡೆಗಳು ಅವು ಧ್ವನಿ ಮಾಡ್ತವೆ, ಹಿಂದೆಯಿಂದ ಆಡ್ಕೊಳ್ಳೋರು ಮಾತು. ಎದುರಿಗೆ ಬಂದ್ ಮಾತಾಡ್ಕೊಳ್ತಾರೆ, ಅವ್ರು ಹಿಂದಿಂದ ಮಾತಾಡ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತದೆ, ಧ್ವನಿ ಕೇಳಿಸ್ತದೆ ನಮಗೆ. ಎದುರಿಗೆ ಬಂದು ಅನ್ನೋದಿಲ್ಲ, ಕೆಲವರಿಗೆ ಆ ಧೈರ್ಯ ಇರೋದಿಲ್ಲ, ಹಿಂದಿಂದ ಮಾತಾಡ್ಕೊಳ್ತಾರೆ. ಅದು ನಮಗ್ ಗೊತ್ತಾಗೋಂಗೆ ಕೆಲವು
ಹಿಂದಿನಿಂದ ಕೇಳಿಸೋ ಹಾಗೆ ಮಾತಾಡ್ತಾರೆ, ಕೆಲವನ್ನ ಯಾರ್ದೋ ಮೂಲಕವಾಗಿ ಅಂತೂ ಅವ್ರಿಗೆ ಅಸಮಾಧಾನ ಆಗಿದೆ, ಬೈತಾ ಇದ್ದಾರೆ ಅನ್ನೋದು ನಮಗ್ ಗೊತ್ತಾಗಬೇಕು. ಹಾಗೆ ಮಾಡಿ ನಮ್ಮ ಹೃದಯವನ್ನ ಹಿಂಡ್ತಾರೆ, ಕೆಟ್ಟ ಕೆಟ್ಟ ಮಾತುಗಳನ್ನ ಆಡ್ತಾರೆ, ಅದನ್ನೆಲ್ಲ ಕೇಳಿಸ್ಕೊಳ್ಬೇಕು. ಆ ರೀತಿ ಕಷ್ಟಪಡ್ತಾನೆ. ಕ್ವಚಿತ್ ಉಲೂಕ ಜಿಲ್ಲಿ ಸ್ವನವತ್. ಉಲೂಕ, ಜಿಲ್ಲಿ, ಸ್ವನ. ಜಿಲ್ಲಿ ಅಂತ ಒಂದು ಪಾಠ ಇದೆ, ಜಿಲಿ ಅಂತ ಕೂಡ ಪಾಠ ಇದೆ. ಉಲೂಕ ಜಿಲ್ಲಿ ಸ್ವನ ಅಂದ್ರೆ ಗೂಬೆಯಂತೆ ಕರ್ಕಶವಾದ ಧ್ವನಿ. ಸ್ವನವತೆ ಅತಿ ಪರುಷ ರಭಸಾಟೋಪಂ ಪ್ರತ್ಯಕ್ಷಂ ಪರೋಕ್ಷಂ ವಾ ರಿಪು ರಾಜಕುಲ ನಿರ್ಭರ್ಸಿತೇನ ಅತಿವ್ಯಥಿತ ಕರ್ಣ ಮೂಲ ಹೃದಯ. ಜಿಲ್ಲಿ ಅಥವಾ ಜಿಲ್ಲಿ ಅಂತ ಎರಡು ಪಾಠ ಇದೆ. ಅದು ಇದು ಜೀರುಂಡೆ, ಕಣ್ಣಿಗೆ ಕಾಣಿಸೋದಿಲ್ಲ, ಅದು ಪರೋಕ್ಷಕ್ಕೆ ದೃಷ್ಟಾಂತ. ಉಲೋಕ ಅಂತ ಅನ್ನೋದು ಪ್ರತ್ಯಕ್ಷಕ್ಕೆ ದೃಷ್ಟಾಂತ. ಅತಿ ಪರುಷ ರಭಸ ಆಟೋಪ. ಆಟೋಪ ಅಂದ್ರೆ ಸಂಭ್ರಮ, ರಭಸವಾದ ಸಂಭ್ರಮದಿಂದ ಆ ಕಡೆ ಈ ಕಡೆ ಓಡಾಡ್ತಾ, ಕಣ್ಣಿಗೆ ಕಾಣೋ ಹಂಗೆ ಗೂಬೆಗಳು ಜೋರಾಗಿ ಕೆಟ್ಟ ಶಬ್ದ ಮಾಡಿಕೊಂಡು ನಮ್ ಕಣ್ಣೆದುರಿಗೆ ಓಡಾಡ್ತವೆ ಕಾಡಿನಲ್ಲಿ ಹೋಗುವಾಗ. ಹಾಗೆ ಕೆಲವರೆಲ್ಲ ಎದುರಿಗೆ ಬೈತಾ ಇರ್ತಾರೆ. ಅವ್ರು ಬೈಯೋದನ್ನ ಕೇಳಿಸ್ಕೊಂಡು ಸುಮ್ಮನೆ ಇರಬೇಕು. ನಾವೇನಾದ್ರು ಮಾತಾಡ್ಲಿಕ್ಕೆ ಹೋದ್ರೆ ನಾವೇ ದುಷ್ಟರಾಗ್ತೇವೆ, ಇನ್ನೂ ಜೋರಾಗತ್ತೆ ಜಗಳ. ಅದಕ್ಕೆ ಕೇಳಿಸ್ಕೊಂಡು ಕೆಲವು ಸಲ ಸುಮ್ಮನೆ ಇರ್ಬೇಕಾಗತ್ತೆ. ಇಂತಹ ಪರಿಸ್ಥಿತಿಗಳೆಲ್ಲ ಬರುತ್ತೆ ಅಂತ ಅರ್ಥ. ಸಾಕು. ಶ್ರೀಕೃಷ್ಣ ಅರ್ಪಣಮಸ್ತು. ಆಚಾರ್ಯ, ಒಂದು ಹಿಂದೆ ಜಡಭರತ ಹೇಳಿದಕ್ಕೂ ಇದಕ್ಕೂ ಸ್ವಲ್ಪ ಎಲ್ಲ ತಿರ್ಗಾ ಬರುತ್ತೆ ಅಲ್ವಾ ಆಚಾರ್ಯ? ಅದನ್ನೇ ಸ್ವಲ್ಪ ವಿವರಣೆ ಮಾಡಿ ಹೇಳು ಅಂತ ಅನ್ನಲ್ಲ ಇವಾಗ. ಅವನೇ ಹೇಳ್ತಾ ಇರೋದು, ಹಿಂದೆ ಹೇಳಿದ್ದನ್ನೇ ಇನ್ನು ಸ್ವಲ್ಪ ವಿವರಿಸಿ ಹೇಳ್ರಿ ಅಂತದ್ದಕ್ಕೋಸ್ಕರ ಅದನ್ನೇ ಇವಾಗ ವಿವರಣೆ ಮಾಡಿ ಹೇಳ್ತಾ ಇರೋದು. ಈ ಶ್ಲೋಕ ವಿವರಣೆ ಬಂದಿಲ್ಲ ಅಂತೀರಾ? ನಾನೇನ್ ಹೇಳ್ತೇನೆ ಅಂದ್ರೆ ಆಚಾರ್ಯ, ಈ ಎಸ್ಪೆಷಲಿ ಈ ಶ್ಲೋಕ ಲಾಸ್ಟ್ ನಾವು ಇವತ್ತು ನೋಡಿದ ಶ್ಲೋಕದಲ್ಲಿ ಇದು ಹಿಂದೆ ಮುಂದೆ ಅದ್ರ ಬಗ್ಗೆ ವಿವರವಾಗಿ ಅದೇ ವಿಷಯವನ್ನು ಹಿಂದೆ ಹೇಳಿ ಆಯ್ತು. ಇಲ್ಲಿ ಒಂದು ಹೊಸದಾಗಿ ಏನು ಹೇಳಿಲ್ಲ ಅಂತ ಕೇಳ್ತೇನೆ ಅಷ್ಟೇ. ರಿಪು ರಾಜಕುಲ ಅಂತ ಅಲ್ಲಿ ಬಂದಿದೆಯಾ? ಇಲ್ಲ, ಅಲ್ಲಿ ಬರೇ ಇದನ್ನು ಮಾತ್ರ ಹೇಳ್ತಾ ಬಂದಿದ್ದಾರೆ. ನಾನು ಹೇಳಿದ್ದೀನಿ ನಿಮಗೆ ಹೇಳುವಾಗ, ಅಂದ್ರೆ ಕಾಡಿನ ದಾರಿಯಲ್ಲಿ ಆಗುವ ಕಷ್ಟಗಳನ್ನ ಮಾತ್ರ ಅಲ್ಲಿ ಹೇಳ್ತಾ ಬಂದ. ಅದನ್ನ ಸಂಸಾರಕ್ಕೆ ಹೇಗೆ ಅನ್ವಯ ಮಾಡ್ಕೊಳ್ಬೇಕು ಅಂತ ಅನ್ನೋದನ್ನ ವ್ಯಾಖ್ಯಾನದಲ್ಲಿ ಅಲ್ಲಿ ಹೇಳಿದ್ರು, ಅದನ್ನ ನಾನು ಹೇಳದೆ. ಅದನ್ನ ಇಲ್ಲಿ ಭರತನೇ ವಿವರಣೆ ಮಾಡಿ ಹೇಳ್ತಾ ಇದ್ದಾನೆ. ರಿಪುರಾಜಕುಲ ನಿರ್ಭರ್ಸಿತೇನ ಅನ್ನೋ ಪದಗಳು ಈ ಸಂಸಾರಕ್ಕೆ ಇದನ್ನ ಹೇಗೆ ಅಪ್ಲೈ ಮಾಡ್ಕೊಳ್ಬೇಕು ಅಂತ ಅನ್ನೋದನ್ನ ಇಲ್ಲಿ ವಿವರಣೆ ಮಾಡ್ತಾ ಇದ್ದಾನೆ. ಹಿಂದೆ ಅಷ್ಟು ವಿವರಣೆ ಬಂದಿಲ್ಲ, ಭಾಗವತದಲ್ಲಿ ಬಂದಿಲ್ಲ. ನಾನು ಹೇಳುವಾಗ ಹೇಳಿದ್ದೇನೆ ಅಷ್ಟೇ. ಓಕೆ ಓಕೆ. ಬಟ್ ಈ ಮೊದಲು 2 ಶ್ಲೋಕ ಅದೇ ಹೇಳ್ತಾ ಇರೋದು. ಅಲ್ಲಿ ಬಂದು ಹೇಳಿದ್ದಿ ನಂಗೆ ವಿವರ ಸಿಕ್ಕಲ್ಲ, ಇಲ್ಲಿ ಬಂದು ಬಿಡಿಸಿ ಮತ್ತು ನಮ್ಮ ಸಾಧಾರಣ ಕೇಳಮರಿ ಹೇಳು ಎಂಬ ಒಂದು ಮಾತು ಬರ್ತದೆ. ರಾಜೋ ಅದಕ್ಕೋಸ್ಕರನೇ ಅಲ್ಲಿ ಹಿಂದೆ ಬಂದದ್ ವಿಷಯವನ್ನೇ ಈ ಅಧ್ಯಾಯದಲ್ಲಿ ಪೂರ್ತಿ ವಿವರಣೆ ಮಾಡಿ ಹೇಳೋದು.
ಇದು ಏನ್ ದೃಷ್ಟಾಂತ ಆಚಾರ್ಯ? ಇದು ಏನ್ ಈ ತರ ಕಾಡನ್ನ ಹೋಲಿಸಿ ಸಂಸಾರಕ್ಕೆ ಹೇಳಿ ಹೇಳಿ ಕೊಡ್ತಾರಲ್ಲ ಎಲ್ಲ ದೃಷ್ಟಾಂತವು. ಇದು ಏನಲ್ಲ, ಇದು ಅಲಂಕಾರ. ಇದು ಹೇಗೆ ತಗೊಂಡ್ಬೇಕು? ಏನ್ ಅಲಂಕಾರ? ಉಪಮಾಲಂಕಾರನೇ. ಓಕೆ, ರೂಪಕಾಲಂಕಾರ, ಉಪಮಾಲಂಕಾರ ಅದರಂತೆ ಇದು ಅಂತ ದೃಷ್ಟಾಂತ. ಓಕೆ. ಆಕ್ಚುಲಿ ಅದು ನೀವು ಹೇಳಿದ ಶ್ಲೋಕ ನೋಡ್ತಾ ಇದ್ದೇನೆ ಆಚಾರ್ಯ. ನಾವು ತ್ರಯೋದಶದಲ್ಲಿ 5ನೇ ಶ್ಲೋಕ, ಅದೃಶ್ಯ ಜಿಲ್ಲಿ ಸ್ವನ ಕರ್ಣಮೂಲ, ಅದು ಒಂದು ಅಲ್ಲಿ ಏನ್ ಹೇಳ್ತಾ ಅಂದ್ರೆ ಹೇಗೆ ಅಪುಣ್ಯ ವೃಕ್ಷಾಂಶಯತೆ ಅದ ತರ ಒಂದು ನಮಗೆ ಒಂದು ನೀರಾಡಿಕೆ ಬಂದರೆ ನಾವು ಹೇಗೆ ಮರೀಚಿ ತೋಯಕ್ಕೆ ಹೋಗ್ತೇವೆ ಅಂತ ತರ ಒಂದು ಅದು ಏದು ಇಲ್ಲೋ ಅದನ್ನ ಹಿಂದೆ ಓಡ್ತೇನೆ ಹೇಳಿದ್ರೆ, ಇಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿ ರಾಜಭಟ್ರು ಮತ್ತು ಕಳ್ಳರು ಹಂಗೆ ಹೇಳಿದ್ದಾರೆ ಅಲ್ಲಿ ಕೂಡ. ಓಕೆ, ಎಷ್ಟನೇ ಶ್ಲೋಕ? ಅದು 5ನೇ ಶ್ಲೋಕ, ತ್ರಯೋದಶ ಅಧ್ಯಾಯ 13. ಅದೃಶ್ಯ ಜಿಲ್ಲಿ ಸ್ವನಕರ್ಣ ಮೂಲ. ಹೌದು, ಅಲ್ಲಿ ಅದನ್ನೇ ಹೇಳಿದ್ದಾರೆ. ಇಲ್ಲಿ ಕ್ವಚಿದ್ ಉಲೂಕ ಜಿಲ್ಲಿ ಸ್ವನವತ್ ಅಂತ. ಉಲೂಕವಾಗ್ ಅಂತರಾತ್ಮ ಅಪುಣ್ಯ ವೃಕ್ಷಾಂಶಯತೆ ಕ್ಷುದಿತಾರ್ಥ ಮರೀಚಿತೋ ನೆಬ್ಬಿದಾವತಿ ಕ್ವಚಿತ್ ಅಂತ. ಬರೇ ಕಾಡಿನ ದಾರಿಯಲ್ಲಿ ಹೇಗೆ ಹೋಗ್ತಾನೆ ಅನ್ನೋದನ್ನ ಮಾತ್ರ ಅಲ್ಲಿ ಹೇಳಿದ್ದಾರೆ. ಹೌದು, ಕರೆಕ್ಟ್. ಅದು ಸಂಸಾರಕ್ಕೆ ಹೇಗೆ ಅಪ್ಲೈ ಮಾಡ್ಕೊಳ್ಬೇಕು ಅನ್ನೋದಲ್ಲಿಲ್ಲ. ಹೌದು, ಓಕೆ. ಅದಕ್ಕಿಲ್ಲಿ ರಿಪುರಾಜಕುಲ ನಿರ್ಭರ್ಸಿತೇನ ಅದರದ್ದು ವಿವರಣೆ. ಅದರ ಹಿಂದೆನೂ ಅಷ್ಟೇ, ಅಲ್ಲಿ ವಾತ್ಯೋಪಮಯ ಪ್ರಮದಯ ಆರೋಹಂ ಅನ್ನೋದಕ್ಕೂ ಕೂಡ ಅದರ ಹಿಂದೆ ರಜಸ್ವಲಾಕ್ಷ ಅಂತ 4ನೇ ಶ್ಲೋಕದಲ್ಲಿ ಬಂದಿದೆ. ಅದು ಹೌದೌದು. ಅಲ್ಲಿಯೂ ಕೂಡ ನಿವಾಸ ತೋಯ ದ್ರವಿಣ ಇಲ್ಲಿ ಹೇಳಿದ್ದೆ. ಅಲ್ಲೂ ಗೃಹ ಪಾನೀಯ ದ್ರವಿಣಾದಿ ಅನೇಕಾತ್ಮೋಪಜೀವಾನ ಅಲ್ಲಿ ಏನಿದೆ ಅಲ್ಲ ಅದನ್ನೇ ಅಲ್ಲಿ ಹೇಳಿದ್ದು. ಇತಸ್ತತೋ ಧಾವತಿ. ಹೌದು, ಕರೆಕ್ಟ್. ಅಟವ್ಯಾಂ ನೀರಿಗೋಸ್ಕರ ಆ ಕಡೆ ಈ ಕಡೆ ಓಡಾಡ್ತಾನೆ ಅದರಲ್ಲಿ ಕಾಡಿನಲ್ಲಿ. ಕ್ವಚಿಚ್ಚ ವಾತೋಚಿತ ಪಾಂಸು ಧೂಮ್ರ ದಿಶೋ ನ ಜಾನಾತಿ ರಜಸ್ವಲಾಕ್ಷ ಅಷ್ಟೇ ಅಲ್ಲಿ ಹೇಳಿರೋದು. ಕಾಡಿನ ದಾರಿಯಲ್ಲಿ ಹೋಗುವಾಗ ಸುಂಟ್ರ ಗಾಳಿ ಬಂದು ಏನು ಕಣ್ಣಿಗೆ ಕಾಣಿಸೋದಿಲ್ಲ, ಆ ಕಡೆ ಈ ಕಡೆ ಓಡಾಡ್ತಾನೆ ಅಂತ ಅಷ್ಟೇ ಇದೆ ಅಲ್ಲಿ. ಹೌದು, ಓಕೆ. ಅದನ್ನ ಹೇಗೆ ಇಲ್ಲಿಗೆ ಅಪ್ಲೈ ಮಾಡ್ಕೊಳ್ಬೇಕು ಅನ್ನೋದನ್ನ ಇಲ್ಲಿ ಪ್ರಮದಯ ಆರೋಹಂ ಅಂತ ಆರೋಪಿತ ತತ್ಕಾಲ ರಜಸ ರಜನೀಭೂತ ಇವ. ಸೊ ಅಲ್ಲಿ ನಾವು ಒಂದು ಮ್ಯಾಪ್ ಮಾಡಿ 3ನೇ ಶ್ಲೋಕದಲ್ಲಿ ಕೂಡ ಪಿಶಾಚಿ ಬರ್ತಾರೆ, ಅಗ್ನಿ ಪಿಶಾಚಿ. ಹೌದು, ಒಂದೊಂದಕ್ಕೆ ಮ್ಯಾಪ್ ಮಾಡ್ತಾ ಬರೋದು, ರೈಟ್? ಸೊ ಗಂಧರ್ವಪುರಂ ಪ್ರಪಶ್ಯತಿ 3ನೇ ಶ್ಲೋಕದಲ್ಲಿ. ಓಕೆ, ಕ್ವಚಿತ್ ಅಲ್ಲಿ ಏನ್ ಹೇಳ್ತಾ ಬಂದಿದ್ದಾರೋ ಅದರದ್ದೇ ವಿವರಣೆ ಇದೆ. ಅದೇ ಓಕೆ ಓಕೆ ಓಕೆ, ಇವಾಗ ಅರ್ಥ ಆಯ್ತು. ಓಕೆ, ಅಲ್ಲಲ್ಲಿ ಯಾವ್ಯಾವ್ದು ಅನ್ನೋದನ್ನ ನೀವು ಅದನ್ನ ನೋಟ್ ಮಾಡ್ಕೊಂಡ್ಬಿಡ್ರಿ. ಓಕೆ, ಕರೆಕ್ಟ್. ಅಂದ್ರೆ ಇವಾಗ ಈ 4ನೇ ಶ್ಲೋಕದ ವಿವರಣೆ 10ನೇ ಗದ್ಯದಲ್ಲಿದೆ. 5ನೇ ಶ್ಲೋಕದ ವಿವರಣೆ 11ನೇ ಗದ್ಯದಲ್ಲಿದೆ ಅಂತ. ಹಾಗೆ ಮೂರನೇ ಶ್ಲೋಕದ್ದು 8ನೇ ಪದ್ಯದಲ್ಲಿ 8ನೇ ಗದ್ಯದಲ್ಲಿದೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಸ್ಕಾರ. ಹರೇ ನಮಸ್ಕಾರ. ಹರೇ ನಮಃ. ನಮಸ್ಕಾರ ಗುರುಗಳೇ. ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ.